ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂತ ನೀವು ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ಒಂದು ಚಿಕ್ಕ ಗ್ಲೂ ಗೊತ್ತಾಗಿರುತ್ತೆ. ಎಸ್, ಆ ಒಂದು ವಿಡಿಯೋ ಶೇರ್ ಮಾಡ್ತಿದ್ದೀನಿ. ನಾನು ಸಿಂಪಲ್ಲಾಗಿ ನನ್ನ ಒಂದು ರಾಯರ ವ್ರತ ಯಾವ ಥರ ಮಾಡಿದೆ, ಹಾಗೆ ರಾಯರ ವ್ರತ ಯಾವ ಥರ ಮಾಡಬೇಕು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆ ತನಕ ನೋಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 2.5K ರೀಚ್ ಆಗಿದೆ. ಆ್ಯಂಡ್ ಇನ್ನು ಒಂದು 95 ಸಬ್ಸ್ಕ್ರೈಬರ್ಸ್ ಪೆಂಡಿಂಗ್ ಇದ್ದಾರೆ. ಯೂಟ್ಯೂಬ್ ಫ್ಯಾಮಿಲಿನೂ 1.5 ಆಗುತ್ತೆ. ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ಇನ್ ಪಾಸಿಟಿವ್ ಮೈಂಡ್ಸೆಟ್. ಆ್ಯಂಡ್ ನಾನು ಈ ವಿಡಿಯೋ ಮುಖಾಂತರ ವ್ರತ ಯಾವ ಥರ ಮಾಡಬೇಕು, ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವ ಥರ ಫಾಲೋ ಮಾಡಬೇಕು, ಯಾರೆಲ್ಲ ಪೂಜೆ ಮಾಡಬೇಕು, ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತಿದ್ದೀನಿ. ಸೊ ಆ ರೀಸನ್ಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಇವತ್ತು ನಂದು ಕೊನೆ ವಾರ, ಸೊ 7ನೇ ವಾರ ಕಂಪ್ಲೀಟ್ ಆಯಿತು. ಸೊ ಇವತ್ತು ನಾನು ರಾಯರ ವ್ರತ ಎಂಡ್ ಮಾಡ್ತಿದ್ದೀನಿ. ಸೊ ಆ ರೀಸನ್ಗೆ ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ ಆ್ಯಂಡ್ ನನ್ನ ಒಂದು ರುಟೀನ್ ಯಾವ ಥರ ಇರುತ್ತೆ ಇವತ್ತಿನ ದಿನದ್ದು ಅಂತ ನಿಮ್ಮ ಜೊತೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಸೊ ಆ ರೀಸನ್ಗೆ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ದ್ಯಾಟ್ ನಿಮಗೆ ಕ್ಲಿಯರ್ ಅಪ್ಡೇಟ್ಸ್ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಒಂದು ಸಿಂಪಲ್ ಪೂಜೆ ಇವಾಗ ಯಾವ ಥರ ಆಗಿದೆ ಅಂತ ಕೂಡ ನೋಡ್ಕೊಂಬನ್ನಿ. ಎಷ್ಟು ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಈ ಥರ ಸಿಂಪಲ್ಲಾಗಿ ನಾನು ಪೂಜೆ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ನೈವೇದ್ಯ ಪೆಂಡಿಂಗ್ ಇದೆ. ನೈವೇದ್ಯ ಆಮೇಲೆ ಇಡ್ತೀನಿ. ಹಾಗೆ ದೇವ್ರ ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಪೂಜೆ ಮಾಡಿಟ್ಟಿದ್ದೀನಿ. ಎಸ್, ನೋಡ್ಕೊಂಬಂದ್ರಲ್ಲ, ನಾನು ಕೂಡ ನನ್ನ ಒಂದು ರಾಯರ ವ್ರತ ಸಿಂಪಲ್ಲಾಗಿ ಯಾವ ಥರ ಮಾಡಿದೆ ಅಂತ. ಆ್ಯಂಡ್ ನಿಮಗೆ ನನ್ನ ಒಂದು ಪೂಜೆ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು, ಇಲ್ಲ ಪರ್ಸ್ನಲಿ ಕೂಡ ಹೇಳ್ಬೋದು. ಆ್ಯಂಡ್ ಈಗ ನಾನು ನಿಮಗೆ ರಾಯರ ವ್ರತ ಯಾವ ಥರ ಮಾಡಬೇಕು ಆ್ಯಂಡ್ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ, ಯಾವ ಟೈಮಲ್ಲಿ ಮಾಡಬೇಕು, ಯಾರೆಲ್ಲ ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರಾಯರದೊಂದು 2 ಶ್ಲೋಕ ಹೇಳ್ಕೊಡ್ತೀನಿ, ಲೈಕ್ 2 ಲೈನ್ ಹೇಳ್ಕೊಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸೊ ಈ ಒಂದು 2 ಲೈನ್ ಶ್ಲೋಕ ನಿಮಗೆ ಗೊತ್ತಿರಲೇಬೇಕು, ರಾಯರ ವ್ರತ ಮಾಡಲೇಬೇಕು ಅನ್ನೋರು. ಸೊ ಈ 2 ಲೈನು ಈಸಿ ಇರುತ್ತೆ, ಸೊ ನೀವು ಕಲ್ತ್ಕೋಬೋದು. ಆ್ಯಂಡ್ ನಾನು ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ಎಸ್, ಇವಾಗ ಎಷ್ಟು ದಿನಗಳ ಕಾಲ ರಾಯರ ವ್ರತ ಮಾಡಬೇಕು ಅಂತ ಹೇಳೋಕ್ಕೋದ್ರೆ, ಸೊ ಅದು ಡಿಪೆಂಡ್ಸ್ ಆನ್ ನಿಮ್ಮ ಮೇಲೆ. ಸೊ ನೀವು ಯಾವ ಥರ ನಿಮ್ಮ ಒಂದು ಕನ್ವೀನಿಯೆಂಟ್ ನೋಡಿಕೊಂಡು ನೀವು ವ್ರತ ಸ್ಟಾರ್ಟ್ ಮಾಡ್ಬೋದು. ನಾನು ಮಾಡಿರೋದು 7 ದಿನಗಳ ವಾರ ಕಾಲ ಮಾಡಿದ್ದೀನಿ. ಆ್ಯಂಡ್ ಸೊ 7 ವಾರ ಮಾಡ್ಬೋದು, 7 ದಿನ ಮಾಡ್ಬೋದು, 21 ದಿನ ಮಾಡ್ಬೋದು, 21 ವಾರಗಳು ಕೂಡ ರಾಯರ ವ್ರತ ಮಾಡ್ಬೋದು. ಸೊ ನಿಮ್ಮ ಅನುಕೂಲ ತಕ್ಕಂಗೆ ನೀವು ರಾಯರ ವ್ರತ ಮಾಡಿ. ಆ್ಯಂಡ್ ಯಾವ ಥರ ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಲೈಕ್ ಫಸ್ಟ್ ಪೂಜೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಇಲ್ಲ ರಾಯರ ಫೋಟೋ ಇರಬೇಕು, ಇಲ್ಲ ರಾಯರ ವಿಗ್ರಹ ಇರಬೇಕು. ನಾನು ಅಷ್ಟೇ ವ್ರತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಬಂದು ಅದಾದಮೇಲೆ ವ್ರತ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಅನುಕೂಲ ತಕ್ಕಂಗೆ ನೀವು ಮಾಡ್ಬೋದು. ಆ್ಯಂಡ್ ನಾನು ಫಸ್ಟ್ ಟೈಮ್ ಹೋದಾಗ ಫೋಟೋ ತೊಗೊಂಬಂದಿದ್ದೆ. ಅಮ್ಮ ಒಂದ್ಸಲ ಮುಂಚೆ ಹೋಗಿದ್ರು, ಆವಾಗ ಅವರು ವಿಗ್ರಹ ತೊಗೊಂಬಂದಿದ್ರು. ಆ ರೀಸನ್ಗೆ ನಾನು ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ವಿಗ್ರಹ ಇತ್ತು ಅಂದರೆ ನೀವು ಪಂಚಾಮೃತ ಅಭಿಷೇಕ ರಾಯರಿಗೆ ಮಾಡಲೇಬೇಕು. ಆ್ಯಂಡ್ ತುಂಬ ಪ್ರಿಯವಾದುದು ರಾಯರಿಗೆ. ಸೊ ನಿಮ್ಮ ಹತ್ರ ಹೆಂಗೆ ಆಗೋದು ಆ ಅನುಕೂಲ ತಕ್ಕಂಗೆ ನೀವು ಮಾಡ್ಬೋದು. ನಾನು ಸಿಂಪಲ್ಲಾಗಿ ಜಸ್ಟ್ ಹಾಲು, ತುಪ್ಪ, ಮೊಸರು, ಹಾಗೆ ಜೇನುತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಇತ್ತು ಅಂದರೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಇಷ್ಟು ನಾನು ಮಾತ್ರ ಪಂಚಾಮೃತ ಅಭಿಷೇಕ ರಾಯರಿಗೆ ಅರ್ಪಿಸ್ತಿದ್ದೆ. ಗಂಧದ ನೀರು, ಅದಾದಮೇಲೆ ತುಳಸಿ ದಳ. ಸೊ ರಾಯರಿಗೆ ಏನಿಲ್ಲ ಅಂದರೂ ತುಳಸಿ ದಳ 2 ಇದ್ದರೆ ಸಾಕು. ಸೊ ತುಂಬ ಪ್ರಿಯವಾದದ್ದು. ಆ್ಯಂಡ್ ಫೋಟೋಕ್ಕೂ ಅಷ್ಟು ಯಾವುದೇ ಥರ ಅರ್ಶಿನ ಕುಂಕುಮ ಇಡಬಾರ್ದು, ಗಂಧನೇ ಅರ್ಪಿಸಬೇಕು. ಆ್ಯಂಡ್ ಗೆಜ್ಜೆ ವಸ್ತ್ರ ಹಾಕೋದಿದ್ರೆ ಎಲ್ಲೋ ಇಲ್ಲ ಆರೆಂಜ್ ಬರುತ್ತೆ. ಸೊ ಆ ಗೆಜ್ಜೆ ವಸ್ತ್ರ ಹಾಕಿ ನಾನು ಕೂಡ ಅದನ್ನೇ ಕೂಡ ರಾಯರಿಗೆ ಅರ್ಪಿಸ್ತಿದ್ದೆ. ಆ್ಯಂಡ್ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ರಾಯರ ವಿಗ್ರಹ ಇತ್ತು ಅಂದರೆ ಅದನ್ನ ಯಾವುದೇ ಥರ ಕೆಳಗಡೆ ಪ್ಲೇಟಲ್ಲಾಗಲಿ ಇಲ್ಲ ಅಂಗವಸ್ತ್ರದಲ್ಲಿ ಮೇಲೆ ಇಡಬಾರ್ದು, ಪೀಠದಲ್ಲೇ ಇಡಬೇಕು. ಆ್ಯಂಡ್ ಫೋಟೋ ಇತ್ತು ಅಂದರೆ ಕೆಳಗಡೆ ಅಂಗವಸ್ತ್ರ ಹಾಕ್ಬಿಟ್ಟು ಮೇಲ್ಗಡೆ ಫೋಟೋ ಇಡಿ. ಆ್ಯಂಡ್ ರಾಯರ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಗಣಪತಿನ ಪೂಜೆ ಮಾಡಬೇಕು. ಲೈಕ್ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊ ನಾವು ಏನೇ ಒಂದು ಪೂಜೆ ಪುನಸ್ಕಾರ ಮಾಡಿದ್ರು ನಮ್ಮ ಗಣಪನ ಆರಾಧಿಸ್ತೀವಿ. ಸೊ ಫಸ್ಟು ಇದು ರಾಯರ ವ್ರತ ಮಾಡೋವಾಗ
ಅಷ್ಟೇ ಗಣಪನ ಆರಾಧಿಸ್ಬಿಟ್ಟು ಅದಾದಮೇಲೆ ನಾವು ರಾಯರನ್ನ ಪೂಜೆ ಮಾಡಬೇಕು. ಸೊ ನೀವು ಏಳು ವಾರ ಕಾಲ ಮಾಡ್ತಾ ಇದ್ರೆ 7 ವಾರನೂ ಕೂಡ ನೀವು ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಹಾಗೆ ಗಣಪನ ಕೂಡ ಸೇಮ್ ಅದೇ ಪ್ರೊಸೀಜರಿ ಫಾಲೋ ಮಾಡಬೇಕು. ಹೂವು ಯಾವ ಥರ ಹಾಕೋದು ಅಂದರೆ ನಿಮ್ಮ ಅನುಕೂಲ ತಕ್ಕನಂಗೆ ಹಾಕ್ಬೋದು. ಆ್ಯಂಡ್ ನಾನು ಕೂಡ 1 ವಾರ ಒಂದೊಂದು ಥರ ಹೂವು ಹಾಕ್ತಾಯಿದ್ದೆ. ಲೈಕ್ 1 ವಾರ ಗಣದ ಹೂವು, ಇನ್ನೊಂದು ವಾರ ತುಳಸಿ, ಶಾವಂತಿಗೆ, ಮಲ್ಲಿಗೆ, ಜಾಜಿ, ಆ ಥರ ನಿಮ್ಮ ಅನುಕೂಲ ತಕ್ಕನಂಗೆ ನೀವು ರಾಯರಿಗೆ ಹೂವು ಅರ್ಪಿಸ್ಬೋದು. ಬಟ್ ತುಳಸಿ ಎಲೆ ಮಾತ್ರ ಮಿಸ್ ಮಾಡಬೇಡಿ, ಅದು ತುಂಬ ಪ್ರಿಯವಾಗೋದು. ಆ್ಯಂಡ್ ನಾನು 5ನೇ ವಾರಕ್ಕೆ ಅಂದ್ಕೊಂಡಿದ್ದೆ ತುಳಸಿ ಮಾಲೆ ಹಾಕಲೇಬೇಕು ಅಂತ. ಆ್ಯಂಡ್ ಲೈಕ್ ತುಳಸಿ ಮಾಲೆ ಬರುತ್ತೆ, ಸೊ ಅದನ್ನ ತೊಗೊಬಂದು ರಾಯರಿಗೆ ಹಾಕಿದೆ. ಸೊ ತುಂಬಾ ಖುಷಿ ಇದೆ. ಆ್ಯಂಡ್ ಏನೆಲ್ಲ ನೈವೇದ್ಯ ಇಡಬೇಕು ರಾಯರಿಗೆ ಅಂತ ಕೇಳಕ್ಕೆ ಹೋದರೆ, ಸೊ ನಾನು ಸಿಂಪಲ್ಲಾಗಿ ಜಸ್ಟ್ ಕಲ್ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ನ ಇಡ್ತಾ ಇದ್ದೆ. ಪ್ರತಿ ವಾರನೂ ಏನಾದರೂ ಹಣ್ಣು ಹಂಪ್ಲಿದ್ರು ಕೂಡ ಹೇಳ್ಬೋದು, ಬಾಳೆಹಣ್ಣು ಇಲ್ಲ ಆ್ಯಪಲ್ ಆ ಥರ ಯಾವ್ದಾದ್ರು. ಬಟ್ ಯಾವುದೂ ಇಲ್ಲ ಅಂದರೆ ಕಲ್ಸಕ್ಕರೆ ಡ್ರೈ ಫ್ರೂಟ್ಸ್ ಕೂಡ ಹೇಳ್ಬೋದು. ಆ್ಯಂಡ್ ಕೊನೆ ವಾರ ನಾನಿವಾಗ 5 ಥರ ಅನ್ನದ ಮಾಡಿಟ್ಟಿದ್ದೀನಿ. ಸೊ ಅದನ್ನ ತೋರಿಸ್ತೀನಿ ನಿಮಗೆ ಆಮೇಲೆ. ಸೊ ನಿಮ್ಮ ಅನುಕೂಲ ತಕ್ಕನಂಗೆ ನೀವು ಕೊನೆ ದಿನ ಮಾಡ್ಕೋಬೋದು, ಇಲ್ಲ ದಿನ ಲೈಕ್ ಪ್ರತಿ ವಾರನೂ ನೀವು ಮಾಡ್ತೀರಾ ಅಂದರೆ ಮಾಡ್ಬೋದು, ಅದಕ್ಕೆ ಅಡ್ಡಿ ಇಲ್ಲ. ಸೊ ನಾನು ಕೊನೆ ವಾರ ಮಾತ್ರ ಮಾಡಿದ್ದೀನಿ. ಪ್ರತಿ ವಾರ ಮಾಡುವಾಗ ಜಸ್ಟ್ ಕಲ್ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ನ ಇಟ್ಕೊಂಡು ಮಾಡ್ತಾಯಿದ್ದೆ. ಆ್ಯಂಡ್ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ಬೆಳಗ್ಗೆ ಅರೌಂಡ್ 5:36 ಅನ್ನೋಷ್ಟರಲ್ಲಿ ಪೂಜೆ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು. ಬಟ್ ವರ್ಕಿಗೆ ಹೋಗೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ರೀಸನ್ಗೆ ನಾನು ಕೂಡ ಅರೌಂಡ್ 6:30 ಅನ್ನೋಷ್ಟರಲ್ಲಿ ನನ್ನ ಒಂದು ಪೂಜೆನ ಮುಗಿಸ್ಕೊಂಡಿದ್ದೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ಪೂಜೆ ಆದಮೇಲೆ ನೀವು ರಾಯರ ಮಠಕ್ಕೆ ಹೋಗಲೇಬೇಕು, ರಾಯರ ದರ್ಶನ ಪಡೀಲೇಬೇಕು. ಸೊ ಆ ರೀಸನ್ಗೆ ಪೂಜೆ ಮುಗಿಸ್ಕೊಂಡು ಹೋಗಿ ರಾಯರ ಮಠದಲ್ಲಿ ಹೋಗಿ ಅಲ್ಲಿ ಅಕ್ಷತೆ ಕೊಡ್ತಾರೆ, ಅದನ್ನ ನೀವು ತೊಗೊಂಡು ಅರ್ಪಿಸ್ಕೊಳ್ಳೇಬೇಕು. ಸೊ ಇಷ್ಟು ಮಾಡಬೇಕು. ಇದು ರಾಯರ ವ್ರತ ಮಾಡುವ ಪ್ರೊಸೀಜರ್ ಅಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಮಾಡ್ಬೋದು ಅಂದರೆ ಪ್ರತಿಯೊಬ್ಬರು ಮಾಡ್ಬೋದು. ನಾವು ಏನೇ ಪೂಜೆ ಪುನಸ್ಕಾರ ಮಾಡೋದಿದ್ರು ಶ್ರದ್ಧಾ ಭಕ್ತಿಯಿಂದ ಮಡಿಯಿಂದ ಮಾಡಿದರೆ ಸಾಕು, ದೇವರು ಒಂದೇ ಹೊಲಿತಾರೆ. ಆ್ಯಂಡ್ ನಾನು ಕೂಡ ನನ್ನ ಒಂದು ಫ್ಯಾಮಿಲಿ ಫಸ್ಟ್ ರಾಯರ ವ್ರತ ಮಾಡಿರೋದು. ತುಂಬ ಆಸೆ ಇಟ್ಟು ತುಂಬ ಶ್ರದ್ಧಾ ಭಕ್ತಿಯಿಂದಲೇ ಮಾಡಿದ್ದೀನಿ. ರಾಯರು ಇದ್ದಾರೆ, ರಾಯರು ಎಲ್ಲರಿಗೂ ಒಂದೇ ಹೊಲಿತಾರೆ. ಅದು ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನೇ ಒಂದು ಮಾಡೋದಿದ್ರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ನೀವು ಎಷ್ಟು ಕೊಡ್ತೀರೋ ನಿಮಗೆ ಅಷ್ಟು ವಾಪಸ್ ಸಿಗುತ್ತೆ ಅಷ್ಟೇ. ಸೊ ಆ್ಯಂಡ್ ನಾನು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದ್ರೆ, ನಾನು ಯಾವುದೇ ವ್ರತ ಫಸ್ಟ್ ಟೈಮ್ ಮಾಡೋವಾಗ ನಾನು ಏನೇ ಅದರಿಂದ ಲೈಕ್ ಬೇಡ್ಕೊಳಕ್ಕೆ ಹೋಗಲ್ಲ, ನನಗೆ ಅದು ಮಾಡಪ್ಪ ಇದು ಮಾಡಪ್ಪ ನೋ. ನಾನು ಫಸ್ಟ್ ಟೈಮ್ ಮಾಡಿಕೊಂಡು ಅದಾದಮೇಲೆ ನಾನು ಇನ್ನೊಂದು ಸಲ ಮಾಡೋವಾಗ ಐ ವಿಲ್ ಕೀಪ್ ಮೈ ವಿಶ್ ಅಂತ ಹೇಳ್ತೀನಿ. ಸೊ ಒಬ್ಬೊಬ್ಬರು ಮೈಂಡ್ ಸೆಟ್ ಒಂದೊಂದು ಥರ ಇರುತ್ತೆ. ನಾನು ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾನು ಏನಾದರೂ ಮಾಡಿದಾಗ ನನಗೆ ಅದು ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾನು ಅದಕ್ಕೆ ಇನ್ವಾಲ್ವ್ ಆಗೋಕ್ಕೆ ಹೋಗಲ್ಲ. ಸೊ ಆ ರೀಸನ್ಗೆ ಆ ಒಂದನ್ನ ಕಳ್ಕೊಬಾರ್ದು ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಮಾಡೋವಾಗ ಏನೂ ನನ್ನ ಒಂದು ಬೇಡಿಕೆನ ಇಡಕ್ಕೆ ಹೋಗಲ್ಲ. ನಾನು ನೆಕ್ಸ್ಟ್ ಟೈಮ್ ಮಾಡೋವಾಗಲೇ ನಾನು ಮಾಡೋದು. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ. ನಾನು ವೀಕ್ 7 ಪ್ರತಿಯೊಂದು ಫೋಟೋಸು ರಾಯರ್ದು ಹಾಕಿ ನಾನು ಯಾವ ಥರ ಮಾಡಿದೆ ಅಂತ ಅದನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ 3ನೇ ವ್ರತ ಅಂತ ಹೇಳ್ಬೋದು. ಮುಂಚೆ ನಾನು ಬನಶಂಕರಮ್ಮನ ಮಾಡಿದ್ದೆ, ಸೊ ಇದು ರಾಯರ ವ್ರತ, ಅದಕ್ಕಿಂತ ಮುಂಚೆ ಬಾಬಾನ ಮಾಡಿದ್ದೆ. ಆ್ಯಂಡ್ ಲೆಟ್ಸ್ ಸಿ ಅಪ್ಕಮಿಂಗಲ್ಲಿ ನಾನು ಯಾವುದೇ ವ್ರತ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಮೋರ್ ಓವರ್ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೆಂಗೆ ಅಂತ ಹೇಳಿದ್ರೆ, ನಾನು ಏನಾದರೂ ವ್ರತ ಮಾಡಿದ್ರೇ ಐ ಕೀಪ್ ಆನ್ ಕಾಂಟ್ಯಾಕ್ಟಿಂಗ್ ವಿತ್ ಗಾಡ್ ಅಂತ ಹೇಳ್ಬೋದು. ನಾರ್ಮಲ್ ಪೂಜೆ ಮಾಡಬೇಕು ನನಗೆ ಅಷ್ಟು ಇಷ್ಟ ಆಗಲ್ಲ. ವ್ರತ ಮಾಡೋಕ್ಕೆ ನನಗೆ ತುಂಬ ಇಷ್ಟ, ಶ್ರದ್ಧಾ ಭಕ್ತಿಯಿಂದ ನಾನು ವ್ರತನೇ ಮಾಡೋದು. ಹೆಂಗೋ ಯಾವುದೋ ಮುಖಾಂತರ ನಾವು ದೇವ್ರಿಗೆ ಕೈ ಮುಗಿತೀವ ಅಷ್ಟೇ ಸಾಕು. ನಮ್ಮ ಹತ್ರ ಎಷ್ಟು ಇರುತ್ತೋ ಎಷ್ಟಾಗುತ್ತೋ ಅಷ್ಟು ದೇವರಿಗೆ ಸಹಿಸಿ ಶ್ರದ್ಧಾ ಭಕ್ತಿಯಿಂದ ಮಾಡಿ, ಒಳ್ಳೆ ಮನಸ್ಸು ಇಟ್ಕೊಂಡು ಮಾಡಿ, ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರಿದ್ದಾರೆ, ರಾಯರನ್ನ ನಂಬಿ. ಆ್ಯಂಡ್ ಕೆಲವು ಜನ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಈ ರಾಯರ ಪ್ರಸಾದ ಕೊಡ್ತಾರೆ, ಅದು ಸುಳ್ಳಲ್ಲ, ನಿಜವಾಗ್ಲೂ ರಾಯರ್ ಕೊಟ್ಟೆ ಕೊಡ್ತಾರೆ. ನಿಮ್ಮ ಒಂದು ಪೇಷನ್ಸ್ ಹಾಗೆ ನಿಮ್ಮ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಕೂತ್ಕೊಂಡು ಕೇಳ್ಕೊಳ್ಳಿ ರಾಯರ ಹತ್ರ, ರಾಯರ್ ನಿಜ ಕೊಟ್ಟೆ ಕೊಡ್ತಾರೆ. ಆ್ಯಂಡ್ ಈಗ ನಾನು ಪೂಜೆ ಆಯಿತು, ಟೈಮ್ ಆಗಿರೋದು 8:30 ಆಗಿದೆ. ಆ್ಯಕ್ಚುಲಿ ಇವತ್ತು ಲೇಟ್ ಆಯಿತು. ಸೊ ಪೂಜೆ ಆಯಿತು. ಆ್ಯಂಡ್ 5 ಥರ ಅನ್ನದಾನ ಮಾಡಿದ್ದೀನಿ. ಲೈಕ್ 5 ಥರ ಅನ್ನ ಪ್ರಸಾದ ದೇವ್ರಿಗೆ ಮಾಡಿಟ್ಟಿದ್ದೀನಿ. ಲೈಕ್ ಚಿತ್ರಾನ್ನ, ಟೊಮೆಟೊ ಬಾತ್, ಪುಳಿಯೋಗರೆ, ಮೊಸರನ್ನ, ಬೆಲ್ಲದನ್ನ ಮಾಡಿಟ್ಟಿದ್ದೀನಿ. ಹಾಗೆ ಬಾಳೆಹಣ್ಣು ಇಟ್ಟಿದ್ದೀನಿ. ಸಂಜೆ ಮಾಡ್ತೀನಿ, ಅದು ಮಾಡಿದಾಗೂ ಕೂಡ ಇಡ್ತೀನಿ. ಆ್ಯಂಡ್ ಮೋರವರ್ ನೀವು ಯಾವುದೇ ವ್ರತ ಮಾಡಿ ಕೊನೆ ವಾರ ಇರುತ್ತಲ್ಲ ಅವತ್ತಿನ ದಿನ ಒಂದು 5-6 ಜನಕ್ಕೆ ಕೈ ತೊಳಿಸಿ. ಸೊ ಅದೊಂದು ಪುಣ್ಯ ಅಂತಲೇ ಹೇಳ್ಬೋದು. ಸೊ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಆ್ಯಂಡ್
ನಾನು ನನ್ನ ಸರೌಂಡಿಂಗಲ್ಲಿರುವ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ್ಯಂಡ್ ಇವತ್ತು ಚಿಲ್ಡ್ರನ್ಸ್ ಡೇ, ಆ ರೀಸನಿಗೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆಸ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅವರಿಗೆ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಇವಾಗ ಪೂಜೆ ಆಯಿತು, ಪ್ರಸಾದ ಕೂಡ ನೈವೇದ್ಯ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ 101 ಟೈಮ್ಸ್ ಬರೀತಿದ್ದೀನಿ. ಇದು ನಾನು 7 ವಾರನೂ ಮಾಡಿಲ್ಲ, ಇವತ್ತೇ ನಾನು ಮಾಡ್ಕೊಂಡು. ನಿಮಗೆ ಇಷ್ಟ ಆಯಿತು ಅಂದರೆ ಪ್ರತಿ ವಾರ ನೀವು ವ್ರತ ಮಾಡುವಾಗ ಪ್ರತಿ ದಿನವೂ ಕೂಡ ನೀವು ಬರೀಬೋದು. ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ ಟು ಬಿ ಫ್ರೆಂಡ್ಸ್. ಸೊ ಆ ರೀಸನ್ಗೆ ನಾನು ಕೊನೆ ವಾರ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದನ್ನು ಬರ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲ ನಿಮ್ಮ ಒಂದು ಸೇಫ್ಟಿಲೆಲ್ಲ ಇಟ್ಕೋಬೋದು, ಇಲ್ಲ ರಾಯರ್ ಉಂಡಿಗೆ ಹೋಗ್ಬಿಟ್ಟು ಹಾಕ್ಕೊಂಡು ಬರ್ಬೋದು, ಸಿಂಪಲ್ ಥಿಂಗ್. ಆ್ಯಂಡ್ ನಾನು ಇವಾಗ ಇದನ್ನು ಬರೀತಾ ಇದ್ದೀನಿ. ಇದು ಬರೆದ್ಬಿಟ್ಟು ಒಂದು ನಮಸ್ಕಾರ ಹಾಕಿ ನನ್ನ ರಾಯರಿಗೆ ಮಠಕ್ಕೆ ಹೋಗಬೇಕು, ಟೈಮ್ ಆಗೋಗಿದೆ. ಆ್ಯಂಡ್ ಉಪವಾಸ ಇರಬೇಕಾ ರಾಯರ್ ವ್ರತ ಮಾಡೋವಾಗ ಅಂತಲೂ ಕೂಡ ಸ್ವಲ್ಪ ಜನ ಕ್ವೆಶನ್ ಮಾಡ್ತಿರುತ್ತೆ. ಅದು ಡಿಪೆಂಡ್ಸ್ ಆನ್ ಯು. ನಿಮ್ಮ ಒಂದು ಶಕ್ತಿ, ನಿಮ್ಮ ಒಂದು ಕೆಪಾಬಿಲಿಟಿ, ನಿಮ್ಮ ಒಂದು ಹೆಲ್ತ್ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ನೋಡ್ಕೊಂಡು ಮಾಡಿ. ಕಮಿಂಗ್ ಟು ಮೀ, ನಾನು ಯಾವುದೇ ಥರ ಉಪವಾಸ ಮಾಡಿಲ್ಲ, ಹೆಲ್ತ್ ಇಂಪಾರ್ಟೆಂಟ್ ನನಗೆ. ಸೊ ಆ ರೀಸನ್, ಆ್ಯಂಡ್ ಮೋರ್ ಓವರ್ ವರ್ಕ್ಗೆ ಹೋಗೋರಿಗೆಲ್ಲ ಅದು ಕಷ್ಟನೇ. ಸೊ ಆ ರೀಸನ್ಗೆ ನಾನು ಯಾವುದೇ ಥರ ಉಪವಾಸ ಮಾಡಿಲ್ಲ. ಡಿಪೆಂಡ್ಸ್ ಆನ್ ಯು. ನೀವು ಮಾಡೋದಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ರಾಯರಿಗೆ ಭಕ್ತಿಯಿಂದ ಹೊಟ್ಟೆ ತುಂಬ ಊಟ ಮಾಡಿಕೊಂಡೇ ಕೈ ಹೋಗಿರಿ. ರಾಯರು ಒಂದೇ ಹೊಲಿತಾರೆ. ಉಪವಾಸ ಮಾಡಿ ಅಂತ ಯಾವ ದೇವರು ಕೂಡ ಕೇಳಲ್ಲ, ಡಿಪೆಂಡ್ಸ್ ಆನ್ ಯು ಅಷ್ಟೇ. ಆ್ಯಂಡ್ ನಮ್ಮ ಒಂದು ರಾಯರು ಇದ್ದಾರೆ, ನಂಬಬೇಕು ಅಷ್ಟೇ. ವ್ರತ ಕಂಪ್ಲೀಟ್ ಆದಮೇಲೆ ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ಹೋಗಿ ಬರಲೇಬೇಕು, ಬಿಕಾಸ್ ಅದು ಒಂದು ಪುಣ್ಯ ಸ್ಥಳ ಅಲ್ವಾ. ಸೊ ಆ ರೀಸನ್ಗೆ ಹೋಗ್ಬಿಟ್ಟು ಬನ್ನಿ. ನಾನು ಹೋಗಬೇಕು, ನೋಡೋಣ, ಡಿಪೆಂಡ್ಸ್ ಆನ್. ಹಂಗಂದ ತಕ್ಷಣ ಇವತ್ತು ವ್ರತ ಕಂಪ್ಲೀಟ್ ಆಯಿತು ನಾಳೆನೇ ಹೋಗಬೇಕಾ ಅನ್ನೋದು ಕ್ವೆಶನ್ ಮಾರ್ಕ್ ಇರುತ್ತೆ. ನೋ, ನಿಮಗೆ ಟೈಮ್ ತಕ್ಕನಂಗೆ, ಬಟ್ ಹೋಗ್ಬಿಟ್ಟು ಬನ್ನಿ. ತುಂಬ ಲಾಂಗ್ ಡ್ಯೂರೇಷನು ಮಾಡ್ಕೋಬಾರ್ದು. ಅದ್ರ ಮುಂಚೆನೇ ಹೋಗ್ಬಿಟ್ಟು ಬನ್ನಿ, ರಾಯರ್ಗೊಂದು ಸೇವೆ ಮಾಡಿಬಿಟ್ಟು ಬನ್ನಿ, ಅಷ್ಟೇ ಸಾಕು. ಆ್ಯಂಡ್ ಕೆಸ ನನ್ನ ಒಂದು 7 ವಾರದ ಕಾಲ ವ್ರತ ಯಾವ ಥರ ಇತ್ತು ಆ್ಯಂಡ್ ನಾನು ಏನೇನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಚಿಕ್ಕದಾಗಿ ಹಂಚ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಇದನ್ನು ಬರೆದ್ಬಿಟ್ಟು ಮಠಕ್ಕೆ ಹೋಗ್ತೀನಿ. ಆಮೇಲೆ ಸಿಗ್ತೀನಿ. ಟಿಫನ್ ಕೂಡ ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡಬೇಕು. ಇದು ಬರೆದ್ಬಿಟ್ಟು ಟಿಫನ್ ರೆಡಿ ಮಾಡಿ ಆಮೇಲೆ ಮಠಕ್ಕೆ ಹೋಗ್ತೀನಿ. ಎಸ್, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1.5K ಸಬ್ಸ್ಕ್ರೈಬರ್ಸ್ ಮಾಡ್ಕೊಬಿಡೋಣ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ 2.5K ಸಬ್ಸ್ಕ್ರೈಬರ್ಸ್ ಆಗಿರೋದಾರೆ, ಫಾಲೋವರ್ಸ್ ಆಗಿರೋದು. ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಎಸ್, ನಾನೆಲ್ಲ ನನ್ನ ರಾಯರ್ ಗಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಮರಿಬೇಡಿ. ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಇಲ್ಲ ಪರ್ಸ್ನಲಿ ಕೂಡ ಮೆಸೇಜ್ ಹಾಕಿ ನಾನು ಶೇರ್ ಮಾಡಿಕೊಡ್ತೀನಿ. ಬನ್ನಿ ಬಗ್ಗೆ ಬಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಇವಾಗ ಮನೆಗೆ ಬಂದೆ. ಟೈಮ್ ಆಗಿರೋದು 1:30 ಆಗಿದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು ಮಠದಲ್ಲಿ. ರಾಯರು ಖುಷಿ ಆಯಿತು ರಾಯರನ್ನ ನೋಡಿ. ಆ್ಯಂಡ್ ಇನ್ನೊಂದು ಏನು ಖುಷಿ ವಿಚಾರ ಅಂದರೆ ನನಗೂ ಕೂಡ ಪ್ರಸಾದ ಕೊಟ್ಟಿದ್ದಾರೆ ರಾಯರು, ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೀವು ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳಲ್ಲ ಎಲ್ಲಿ ಅಂತ. ನೀವು ಅಬ್ಸರ್ವ್ ಮಾಡಿ, ಇನ್ಕೇಸ್ ಗೊತ್ತಾದರೆ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಈಗ ಬಂದೆ. ಆ್ಯಂಡ್ ತಲೆ ಸ್ನಾನ ಮಾಡಿದ್ದು ಕೋಲ್ಡ್ ಆಗಿದೆ. ಆ ರೀಸನಿಗೆ ಒಂಥರ ಮಕ್ಕೆಲ್ಲ ಒಂಥರ ಎಳ್ದಂಗೆ ಆಗ್ತಿದೆ. ಆದರೆ ರೆಸ್ಟ್ ಮಾಡ್ತೀನಿ, ಇಲ್ಲ ಮತ್ತು ಲೈಕ್ ಮಲ್ಗಲ್ಲ, ರೆಸ್ಟ್ ಮಾಡ್ತೀನಿ ಅಷ್ಟೇ. ಅರೌಂಡ್ ಒಂದು 3 o'clock ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಯಾರಾದರೂ ರಾಯರ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಮಾಡಿ, ಒಳ್ಳೇದು ಆಗೇ ಆಗುತ್ತೆ. ರಾಯರಿದ್ದಾರೆ. ಆ್ಯಂಡ್ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಅದಾದಮೇಲೆ ಸಿಗ್ತೀನಿ. ಬಾಯ್. ಗೆಸ್ ಮಾಡಿ ಗೈಸ್, ಎಲ್ಲಿಂದ ನನಗೆ ಒಂದು ಪ್ರಸಾದ ಸಿಕ್ಕಿರ್ಬೋದು ಅಂತ. ಆ್ಯಂಡ್ ಸೊ ಇಷ್ಟು ಮಿನಿಮಲಾಗಿ ಮಾಡಿಟ್ಟಿದ್ದೀನಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಸ್ ಗೈಸ್, ಈಗ ಬಂದೆ ಅಡುಗೆ ಮಾಡೋಣ ಅಂತ. ಆಲ್ಮೋಸ್ಟ್ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಇದು ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ. ಆ್ಯಂಡ್ ಇಲ್ಲಿ ಇದು ಪಲ್ಯಕ್ಕೆ ಲೈಕ್ ಹೆಸರು ಬೇಳೆ ಮತ್ತು ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೋನ ಕುಗ್ಸ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆ ಹಾಕೋಬೇಕು. ಆ್ಯಂಡ್ ಇವಾಗ ಸೌತೆಕಾಯಿಗೆ ಏನದು ಸೌತೆಕಾಯಿ ಕೋಸಂಬರಿ ಮಾಡೋಕ್ಕೆ ಸೌತೆಕಾಯಿನ ಚಾಪ್ ಮಾಡ್ತಿದ್ದೀನಿ. ಸೊ ಚಿಕ್ಕದಾಗಿ
ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನೇನೆಲ್ಲ ಅಡುಗೆ ಮಾಡ್ತೀನಿ ಅಂದರೆ ಜಸ್ಟ್ ಕೋಸಂಬರಿ ಪಲ್ಯ, ಪಾಯಸ, ಅನ್ನ ಸಾಂಬಾರು, ಚಿತ್ರಾನ್ನ, ಹಪ್ಪಳ. ಸೊ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಅಡುಗೆ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಬೇಗ ಪ್ರಿಪ್ರೇಷನ್ ಮಾಡಬೇಕು. ಇವಾಗ ಟೈಮ್ ಆಗಿದೆ ಆಲ್ರೆಡಿ 4 o'clock. ಇನ್ನೊಂದು 1.5 hour ಇದೆ. ಆಮೇಲೆ ಸಂಜೆ ಮಹಾಮಂಗಳಾರತಿಗೆ ಮತ್ತೆ ಟೈಮ್ ಆಗೋಗುತ್ತೆ. ಆ್ಯಂಡ್ ಸ್ಟಾರ್ಟ್ ಮಾಡಬೇಕು. ಸೊ ಚಿಕ್ಕ ಪುಟ್ಟ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ತೋರಿಸ್ತೀನಿ ಏನೆಲ್ಲ ಅಡುಗೆ ಮಾಡ್ಕೊಂಡಿದ್ದೀನಿ. ನನ್ನ ತಮ್ಮನೂ ಇವಾಗ ಓಕೆ, ಥ್ಯಾಂಕ್ ಯು. ಅಡುಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಈಗ ಟೈಮ್ ಆಗಿರೋದು 6:20 ಆಗಿದೆ. ಆ್ಯಂಡ್ ಚಿಕ್ಕ ಮಕ್ಕಳೆಲ್ಲ ಕೂಡ ಬಂದಿದ್ದಾರೆ. ಆಮೇಲೆ ತೋರಿಸ್ತೀನಿ ಅವ್ರನ್ನ. ಆ್ಯಂಡ್ ಇವಾಗ ಮಹಾಮಂಗಳಾರತಿ ಮಾಡಬೇಕು. ಅದಕ್ಕಿಂತ ಮುಂಚೆ ಏನೇನೆಲ್ಲ ಅಡುಗೆ ಮಾಡಿದೆ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಹಪ್ಪಳ ಒಂದು ಕರಿಬೇಕು. ಅದಾದಮೇಲೆ ಇಲ್ಲಿದೆ ಪಾಯಸ ಆ್ಯಂಡ್ ಪಲ್ಯ, ಹೆಸರುಬೇಳೆ ನೆನೆಸಿದ್ದೀನಿ ಕೋಸಂಬರಿಗೋಸ್ಕರ. ಆ್ಯಂಡ್ ಇಲ್ಲಿದೆ ಚಿತ್ರಾನ್ನ ಗೊಜ್ಜು ಆ್ಯಂಡ್ ರೈಸ್. ಇದು ರಸಮ್ ಸಾಂಬಾರು ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಅಡುಗೆ ಮಾಡಿಟ್ಟಿದ್ದೀನಿ. ಆ್ಯಂಡ್ ಯಾವ ಥರ ಆಗಿದೆ ಅಂತ ಕೂಡ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಅನ್ಸೋ ಪ್ರಕಾರ ತುಂಬ ಚೆನ್ನಾಗಾಗಿರುತ್ತೆ. ಆ್ಯಂಡ್ ಯಾವುದು ಕೂಡ ನಾನು ಟೇಸ್ಟ್ ಮಾಡಿಲ್ಲ, ಬಿಕಾಸ್ ಎಲ್ಲ ರಾಯರಿಗೆ ನೈವೇದ್ಯ ಥರ ಮಾಡಿಬಿಟ್ಟು ಅದಾದಮೇಲೆ ಟೇಸ್ಟ್ ಮಾಡ್ಬೋದು ಅಂತ. ಆ್ಯಂಡ್ ಎಸ್ ಇವಾಗ ಮಹಾಮಂಗಳಾರತಿ ಮಾಡೋಣ ಬನ್ನಿ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಮಹಾಮಂಗಳಾರತಿ. ಆ್ಯಂಡ್ ಇವಾಗ ನನ್ನ ಒಂದು ಮಿನಿ ವರ್ಲ್ಡ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಆಂಟಿ ಬಂದಿದ್ದಾರೆ. ಆಂಟಿನ ನಿಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಆಂಟಿನೂ ಕೂಡ ಚೆನ್ನಾಗಿದೆ ಪೂಜೆ. ಆಂಟಿ ಕೂಡ ಬ್ಯಾಂಗ್ಳೂರಿಗೆ ಬಂದಿದ್ರು. ಸೊ ಆ ರೀಸನ್ಗೆ ಇವತ್ತು ನನ್ನ ಒಂದು ಪೂಜೆ ಇರೋದಕ್ಕೆ ಬಾ ಆಂಟಿ ಅಂತ ಕರೆದಿದೆ. ಸೊ ಅದಕ್ಕೆ ಬಂದಿದ್ರು. ಆ್ಯಂಡ್ ಯಾವ ಥರ ಆಗಿದೆ ಆಂಟಿ ಪೂಜೆ? ಸೂಪರ್ ಆಗಿದೆ, ಚೆನ್ನಾಗಿದೆ ಪೂಜೆ. ಸೊ ಆಂಟಿಗೂ ಹೇಳ್ತಿದ್ದೆ, ಆಂಟಿ ನೀವು ಸ್ಟಾರ್ಟ್ ಮಾಡಿ 7 ವಾರ ನೀವು ಮಾಡ್ರಿ ಅಂತ. ಆಂಟಿ ನೋಡೋಣ ಅಂತ ಹೇಳ್ತಿದ್ರು. ಲೆಟ್ಸ್ ಇನ್ ಕೇಸ್ ನಮ್ಮ ಆಂಟಿ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈಗ ನನ್ನ ಒಂದು ಮಿನಿ ವರ್ಲ್ಡ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮಂಗೆ ಹಸಿ ಅಮ್ಮ ಹಸಿ ಹಾಯ್ ಹಾಯ್. ಸೊ ಅಪ್ಪ ಒಳಗಡೆ ಇದ್ದಾರೆ, ಧೀರು ಅಂಗಡಿಲಿದ್ದಾನೆ. ಆ್ಯಂಡ್ ಇವಾಗ ಯಾವ ಥರ ಇರುತ್ತೆ ಇಲ್ಲಿಂದ ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಎಸ್ पूज्याय राघवेन्द्राय सत्यधर्म व्रताय च भजतां कल्पवृक्षाय नमतां कामधेनुवे नमः. Very good. ಓಕೆ, ಇವಾಗ ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಿಮಗೆ ಯಾರ್ಯಾರು ಅಂತ. ಇವ್ನು ಮೂಲೆಯಲ್ಲಿ ಕುತ್ಕೊಂಡಿದ್ದಾನೆ. ಆ್ಯಂಡ್ ಸಚಿನ್ ಸೇ ಹಾಯ್. ಹಾಯ್. ಚರಣ್ ನಾನು ಹೆಸರು ಕರೆದಾಗ ಹಾಯ್ ಮಾಡ್ರು. ಆ್ಯಂಡ್ ಹರಿಕೃಷ್ಣ, ಭವ್ಯ, ವಿನುತಾ, ಭಾನುಪ್ರಿಯಾ, ಯುಗಂತ್ ರೆಡ್ಡಿ, ಓಹೋ, ತರುಣ್, ತೇಜಸ್, ಮಧು, ಧನುಷ್. ಸೊ ಇವರೆಲ್ಲ ನನ್ನ ಒಂದು ಮಿನಿ ವರ್ಲ್ಡ್. ಹಾಯ್. ಸೊ ಎಲ್ಲರಿಗೂ ಪೂಜೆ ಇಷ್ಟ ಆಯ್ತಾ? ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಅವನು ಹೊಡಿತಿರೋದು ಹಂಗೆ, ಅದಕ್ಕೆ ನಾನು ಸುಮ್ಮನೆ ಟ್ರೈ ಮಾಡ್ತೇನೆ. ಇವಾಗ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ. ಜಾಸ್ತಿ ಬೇಕಂದ್ರೆ ಕೇಳಿ ಹಾಕ್ಸ್ಕೊಳ್ಳಿ. ಕೇಳಿ ಹಾಕ್ಸ್ಕೊಳ್ಳೋ ಅಕ್ಕ. ಆಮೇಲೆ ವಿಡಿಯೋ ಮಾಡ್ತಾರೆ. ಊಟ ಎಲ್ಲರಿಗೂ ಚೆನ್ನಾಗಿತ್ತ ಊಟ? ಏನ್ ತುಂಬಾ ಇಷ್ಟ ಆಗಿದ್ದು? ಒಬ್ರಿಗೆ ಪಾಯಸ, ಒಬ್ರಿಗೆ ಚಿತ್ರಾನ್ನ, ಒಬ್ರಿಗೆ ಅನ್ನ ಸಾಂಬಾರು. ಓಕೆ, ಡನ್ ಫಾರ್ ದ ಡೇ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಎಲ್ಲರೂ ಚೆನ್ನಾಗಿ ಓದಬೇಕು.
ಓಯ್ ಹ್ಞೂ ಚೆನ್ನಾಗಿತ್ತ ಪೂಜೆ? ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ಕೋಸಂಬರಿ, ಉಪ್ಪು, ಚಿತ್ರಾನ್ನ, ಉಪ್ಪು. ಬರೀ ಸುಳ್ಳು ಹೇಳ್ತಾರೆ ಗೈಸ್ ಇವನು. ನಾನ್ ಒಪಿನಿಯನ್ನೇ ಸುಳ್ಳು ಕೇಳಲ್ಲಪ್ಪ ನೆಕ್ಸ್ಟ್ ಟೈಮ್. ಪೂಜೆ ಚೆನ್ನಾಗಿತ್ತಾ ಅಷ್ಟು ಹೇಳು. ಚೆನ್ನಾಗಿತ್ತು. ಓಕೆ ಬಾಯ್. ಬಾಯ್. ಎಸ್ ಫೈನಲ್ ಆಗಿ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು, ಮಹಾಮಂಗಳಾರತಿ ಆಯಿತು. ಆ್ಯಂಡ್ ನನ್ನ ಒಂದು ಮಿನಿ ವರ್ಲ್ಡ್ ಅಂತಲೇ ಹೇಳ್ಬೋದು. ಸೊ ಅವ್ರನ್ನ ಕರೆಸಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಮಾಡಿದ್ದೆ. ಆ್ಯಂಡ್ ಇವತ್ತು ಚಿಲ್ಡ್ರನ್ಸ್ ಡೇ ಆಗಿದ್ದಕ್ಕೆ ಅವರಿಗೆ ಸ್ಪೆಷಲ್ ಗಿಫ್ಟ್ ಆಗಿ ಲೈಕ್ ಬುಕ್ ಹಾಗೆ ಪೆನ್ ಕೊಟ್ಟಿದ್ದೆ. ತುಂಬ ಖುಷಿ ಆಯಿತು. ಆ್ಯಂಡ್ ರಾಯರ ವ್ರತನೂ ಕೂಡ ಇವತ್ತು ಸ್ಯಾಟಿಸ್ಫೈ ಆಯಿತು. 7 ವಾರ ಮಾಡಿದ್ದು ಎಷ್ಟು ಖುಷಿ ಇದೆಯೋ ಇವತ್ತಿನ ದಿನದ ಅಷ್ಟೇ ಡಬಲ್ ಖುಷಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇವರೆಲ್ಲ ಯಾರು ಅಂತ ನಿಮಗೊಂದು ಕ್ವೆಶನ್ ಮಾರ್ಕ್ ಇರ್ಬೋದು. ಸೊ ಎಸ್, ಇವರೆಲ್ಲ ನನ್ನ ಒಂದು ಸರೌಂಡಿಂಗ್, ನನ್ನ ಸುತ್ತಮುತ್ತ ನೈಬರ್ಸ್ ಅಂತಲೇ ಹೇಳ್ಬೋದು. ಸೊ ನಾನು ಯಾವಾಗಲೇ ಆಫೀಸಿಗೆ ಹೋಗೋವಾಗ ಬರೋವಾಗ ಎಲ್ಲರೂ ಹಾಯ್ ಅಕ್ಕ ಬಾಯ್ ಅಕ್ಕ ಅಂತ ಮಾತಾಡ್ಸ್ಕೊಂಡು ಬೆಳೆದಿರೋ ಅಂಥ ಮಕ್ಕಳು. ಲೈಕ್ ಈಗ 9th ಇರೋರು ಅವರೆಲ್ಲ 4th 5th ನನ್ನ ಜೊತೆಗೆ ಎಲ್ಲ ನೋಡ್ಕೊಂಡೇ ಬಂದಿರೋದು. ನನಗೇನಾದರೂ ಬೇಜಾರಾದಾಗ ಮಾತಾಡಿಸ್ಬೇಕು ಅಂದಾಗ ಐ ಗೋ ಟು ದೆಮ್ ಆ್ಯಂಡ್ ಸ್ಪೀಕ್ ವೆರಿ ಆನೆಸ್ಟ್ಲಿ. ತುಂಬ ಖುಷಿ, ಬಿಕಾಸ್ ಅವ್ರದ್ದೆಲ್ಲ ಮಕ್ಕಳು ಅಂತ ಮನಸ್ಸಲ್ವ. ಸೊ ದೇ ಡೋಂಟ್ ಹ್ಯಾವ್ ಎನಿಥಿಂಗ್, ಕಲ್ಮಶ ಅನ್ನೋದಿಲ್ಲ. ಸೊ ಖುಷಿ ಆಗುತ್ತೆ ಅವ್ರ ಜೊತೆ ನನಗೆ ಮಾತಾಡೋಕ್ಕಾಗಲಿ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ. ಐ ಡೂ ದಟ್. ಸೊ ನೀವು ಆ ಥರ ಮಾಡಿ, ನಿಮ್ಮ ಸುತ್ತಮುತ್ತ ಇರೋ ಮಕ್ಕಳ ಜೊತೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ, ವರ್ಕ್ ಬಸ್ಟಿಂದ ಈಚೆ ಬನ್ನಿ. ಸೊ ಇದು ಎಲ್ಲರ ಲೈಫಲ್ಲೂ ಕೂಡ ಇದ್ದಿದೆ ಕಾಮನ್. ವಿ ಹ್ಯಾವ್ ಟು ಎಂಜಾಯ್ ಎವ್ರಿ ಫೇಸ್ ಆಫ್ ಅವರ್ ಲೈಫ್ ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ಇವತ್ತು ಕಂಪ್ಲೀಟ್ ಆಯಿತು ರಾಯರ ವ್ರತ. ಸೊ ಸೂಪರ್ ಹ್ಯಾಪಿ, ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ನನಗೆ ವರ್ಡ್ಸಲ್ಲಿ, ಬಿಕಾಸ್ ಅಷ್ಟು ಖುಷಿ ಇದೆ. ಆ್ಯಂಡ್ ಎಸ್, ಮಕ್ಳಿಗೂ ಎಲ್ಲರಿಗೂ ಊಟ ಇಷ್ಟ ಆಯಿತು. ಆ್ಯಂಡ್ ಅವರು ನೀವು ನೋಡಿದ್ರಿ ವಿಡಿಯೋದಲ್ಲಿ ಆಲ್ರೆಡಿ ರಿವ್ಯೂ ಕೊಟ್ಟಿದ್ದಾರೆ ಅವರು. ಅವ್ರದ್ದೆಲ್ಲ ಟು ಬಿ ಫ್ರ್ಯಾಂಕ್ ಅವರೆಲ್ಲ ನೋ ಫಿಲ್ಟರ್ ಆ ಥರ ಅವರೆಲ್ಲ. ಸೊ ಖುಷಿ ಆಯಿತು. ಆ್ಯಂಡ್ ಈಗ ನಾನು ಅಮ್ಮ ಅಪ್ಪ ತಮ್ಮನೂ ಕೂಡ ಊಟ ಮಾಡಬೇಕು. ಎಸ್, ಈ ವಿಡಿಯೋ ಅಲ್ಲಿಗೆ ಹೆಂಡ್ ಮಾಡ್ತೀನಿ. ಎಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇತ್ತು, ಯಾವ ಥರ ಮಾಡಬೇಕು ಹೆಂಗೆ ಅಂತ ಮತ್ತೆ ನಿಮಗೆ ಕ್ಲಿಯರ್ ಆಗಬೇಕು ಅಂದರೆ ನನಗೆ ಪರ್ಸನಲ್ DM ಮಾಡಿ, ಇಲ್ಲ ಕಮೆಂಟಲ್ಲಿ ತಿಳಿಸಿ. ಎಸ್, ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.